ಸುಮಲತಾ ಅಂಬರೀಶ್ ಬಿಜೆಪಿ ಸೇರ್ಪಡೆ ಫಿಕ್ಸ್ ಆಯ್ತಾ? ಬಿಜೆಪಿ ಸೇರ್ಪಡೆ ಚರ್ಚೆಯ ಬೆನ್ನಲ್ಲೇ ಸುಮಲತಾ ಎಸ್ಎಂ ಕೃಷ್ಣ ಭೇಟಿ ಮಾಡಿದ್ದಾರೆ. ಸದಾಶಿವನಗರದಲ್ಲಿ ಎಸ್ಎಂ ಕೃಷ್ಣ ಅವರನ್ನ ಸುಮಲತಾ ಅಂಬರೀಶ್ ಭೇಟಿಯಾಗಿ ಚರ್ಚೆಯನ್ನ ಮಾಡಿದ್ದಾರೆ, ಸಮಾಲೋಚನೆಯನ್ನ ನಡೆಸಿದ್ದಾರೆ. ಯಾವ ಪಕ್ಷಕ್ಕೆ ಸೇರ್ಪಡೆಯಾಗ್ತಾರೆ ಸುಮಲತಾ, ಬಿಜೆಪಿನ ಕಾಂಗ್ರೆಸ್ ಅನ್ನುವಂತಹ ಅನೇಕ ಪ್ರಶ್ನೆಗಳಿದ್ವು. ಸಾಕಷ್ಟು ರೀತಿಯ ಕುತೂಹಲ ಇತ್ತು. ನಿನ್ನೆ ಬಿಜೆಪಿ ನಾಯಕರ ಜೊತೆನೂ ಸುಮಲತಾ ಅವರು ಕಾಣಿಸಿಕೊಂಡಿದ್ರು. ಮಂಡ್ಯದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿ ನಡೆಸಲಿರುವ ಕಾರ್ಯಕ್ರಮದ ಸಿದ್ಧತೆ ಪರಿಶೀಲನೆಯಲ್ಲಿ ಅವರು ಭಾಗಿಯಾಗಿದ್ರು. ಪ್ರಹ್ಲಾದ್ ಜೋಶಿ ಜೊತೆ ವೇದಿಕೆಯನ್ನ ಹಂಚಿಕೊಂಡಿದ್ರು ಸಂಸದೆ ಸುಮಲತಾ ಅವರು. ಸುಮಲತಾ ಬಿಜೆಪಿಗೆ ಸೇರ್ತಾರೆ ಅನ್ನುವ ವದಂತಿ ಬೆನ್ನಲ್ಲೇ ಈ ಎಲ್ಲ ಬೆಳವಣಿಗೆಗಳು ನಡೆದಿರೋದು ಕುತೂಹಲಕ್ಕೆ ಕಾರಣವಾಗಿದೆ. ಮಧ್ಯಾಹ್ನ 3 ಗಂಟೆಗೆ ಜೆಪಿ ನಗರದ ನಿವಾಸದಲ್ಲಿ ಸುಮಲತಾ ಆಪ್ತರ ಜೊತೆ ಸಭೆಯನ್ನ ಮಾಡಲಿದ್ದಾರೆ. ಅಸೆಂಬ್ಲಿ ಎಲೆಕ್ಷನ್ ಸ್ಪರ್ಧೆಯ ಬಗ್ಗೆ ಚರ್ಚೆ ಮಾಡುವ ಸಾಧ್ಯತೆ ಇದ್ದು, ಸುಮಲತಾ ಅವರು ಹಿರಿಯ ರಾಜಕಾರಣಿ, ಮುತ್ಸದ್ದಿ ರಾಜಕಾರಣಿ ಎಸ್ಎಂ ಕೃಷ್ಣ ಅವರನ್ನ ಭೇಟಿ ಮಾಡಿ ಈ ರಾಜಕೀಯದ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರೆ. ಬಿಜೆಪಿಗೆ ಸೇರ್ಪಡೆಯಾಗೋದು ಫಿಕ್ಸ್ ಅನ್ನುವಂತಹ ಪ್ರಶ್ನೆಗೆ ಉತ್ತರ ಒಂದಷ್ಟು ರೀತಿಯಾದಂತಹ ಬೆಳವಣಿಗೆಗಳು ಕೊಡ್ತಾ ಇವೆ. ಆದರೆ ಇನ್ನೂ ಕೂಡ ಅಧಿಕೃತವಾಗಿ ಅವರು ಯಾವುದೇ ಪಕ್ಷಕ್ಕೆ ಸೇರ್ಪಡೆಗೊಳ್ಳೋದ್ರ ಬಗ್ಗೆ ಅನೌನ್ಸ್ ಮಾಡಿಲ್ಲ. ಬಟ್ ನಿನ್ನೆ ಮಾತನಾಡುವ ಸಂದರ್ಭದಲ್ಲೂ ಸೂಕ್ತ ಸಂದರ್ಭದಲ್ಲಿ ಸೂಕ್ತ ನಿರ್ಧಾರವನ್ನ ತೆಗೆದುಕೊಳ್ತೀನಿ ಅನ್ನುವಂತಹ ಮಾತನ್ನ ಹೇಳಿದ್ರು. ಹಾಗಾದ್ರೆ ಅವರ ಸೂಕ್ತ ನಿರ್ಧಾರ ಏನು? ಆ ಸಂದರ್ಭ ಈಗಲೇ ಬಂದಿದೆಯಾ? ಪ್ರಧಾನಿ ನರೇಂದ್ರ ಮೋದಿ ಅವರು ನಾಡಿದ್ದು ಕಾರ್ಯಕ್ರಮಕ್ಕೆ ಬರ್ತಾರಲ್ಲ, ಆ ಕಾರ್ಯಕ್ರಮದಲ್ಲೇ ಪ್ರಧಾನಿ ಸಮ್ಮುಖದಲ್ಲೇ ಬಿಜೆಪಿ ಸೇರ್ಪಡೆಗೊಳ್ತಾರಾ? ಹೀಗೆ ನೂರಾರು ಕುತೂಹಲಗಳು ಇದೆ. ಅದಕ್ಕೆ ಉತ್ತರವನ್ನ ಸುಮಲತಾ ಅವರೇ ಕೊಡಬೇಕು. ಆದ್ರೆ ಅವರ ಆಪ್ತರ ಹೇಳುವ ಪ್ರಕಾರ, ಆಪ್ತ ಮೂಲಗಳು ಹೇಳುವ ಪ್ರಕಾರ ಬಿಜೆಪಿಗೆ ಸೇರ್ಪಡೆಯಾಗೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಿನ್ನೆ ಪ್ರಹ್ಲಾದ್ ಜೋಶಿ ಅವರು ಇದೇ ಮಾತನ್ನ ಹೇಳಿದ್ರು, ಒಂದು ಒಳ್ಳೆಯ ಬೆಳವಣಿಗೆಗಳ ಆಗತ್ತೆ ಅನ್ನುವ ಮಾತನ್ನ ಹೇಳಿದ್ರು. ಹಾಗೇನೆ ಸುಮಲತಾ ಅವರು ಕೂಡ ಒಳ್ಳೆಯ ನಿರ್ಧಾರ ನಾವು ತೆಗೆದುಕೊಳ್ತೀವಿ ಸೂಕ್ತ ಸಂದರ್ಭದಲ್ಲಿ ಅನ್ನೋದನ್ನ ಹೇಳಿದ್ರು. ಹಾಗಾದ್ರೆ ಬಿಜೆಪಿಗೆ ಅವರು ಸೇರ್ಪಡೆ ಆಗ್ತಾರ? ಈಗ ಅವರು ಯಾವಾಗ ಸಂಸದೆ ಆದ್ರೂ ಅವತ್ತಿನಿಂದ ಇಲ್ಲಿವರೆಗೂ ಆ ಪ್ರಶ್ನೆ ಇದ್ದೇ ಇದೆ. ಅದಕ್ಕೆ ಇನ್ನೂ ಕೂಡ ಅವರು ಯಾವ ಪಕ್ಷವನ್ನು ಸೇರ್ಪಡೆ ಆಗಿಲ್ಲ. ಬಟ್ ಈ ಬಿಜೆಪಿಗೆ ಸೇರ್ಪಡೆ ಆಗ್ತಾರೆ ಅನ್ನೋದು ಈಗಿರುವ ಅವರ ಆಪ್ತರ ಮೂಲಗಳ ಮಾಹಿತಿ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡೋದಕ್ಕೆ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವ ಚಿದಾನಂದ ಪಟೇಲ್ ನೇರ ಸಂಪರ್ಕದಲ್ಲಿದ್ದಾರೆ. ಪಟೇಲ್, ಈಗ ಯಾವ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಸುಮಲತಾ ಅನ್ನೋದು ಅವತ್ತಿನಿಂದಲೂ $1 ಮಿಲಿಯನ್ ಪ್ರಶ್ನೆ. ಅದಕ್ಕೆ ಇನ್ನೂ ಕೂಡ ಸರಿಯಾದ ಉತ್ತರ ಸಿಕ್ಕಿಲ್ಲ. ಈಗ ಅವರ ಆಪ್ತ ಮೂಲಗಳ ಹೇಳುವ ಹಾಗೆ ಅವರು ಬಿಜೆಪಿಗೆ ಸೇರ್ಪಡೆ ಆಗೋದು ಫಿಕ್ಸ್. ಹಾಗಾದ್ರೆ ಎಸ್ಎಂ ಕೃಷ್ಣ ಅವರನ್ನ ಭೇಟಿ ಆಗಿರೋದು ಇದರ ಹಿಂದಿನ ಉದ್ದೇಶನ ಹೇಗೆ? ನವತೆ ಜೈನ್ ಮಹತ್ತರ ಬೆಳವಣಿಗೆಯೊಂದರ ಹಿನ್ನೆಲೆಯಲ್ಲಿ ಮಂಡ್ಯದ ಪಕ್ಷೇತರ ಸಂಸದೆ ಸುಮಲತಾ ಅಂಬರೀಶ್ ಅವರು ಇವತ್ತು ಎಸ್ಎಂ ಕೃಷ್ಣರವರನ್ನ ಭೇಟಿಯಾಗಿರುವಂಥದ್ದು. ಈಗಾಗಲೇ ಸುಮಲತಾ ಅಂಬರೀಶ್ ಅವರಿಗೆ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆಯಾಗುವಂತೆ ಆಹ್ವಾನ ಇರತಕ್ಕಂಥದ್ದು. ಅವರು ಮಾರ್ಚ್ 12ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಮೈಸೂರು ಮತ್ತು ಬೆಂಗಳೂರು ದಶಪಥ ಎಕ್ಸ್ಪ್ರೆಸ್ ವೇನ ಉದ್ಘಾಟನೆ ಮಾಡುವ ಸಂದರ್ಭದಲ್ಲಿ ಸುಮಲತಾರವರನ್ನ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಬೇಕನ್ನೋದು ಬಿಜೆಪಿ ನಾಯಕರ ಲೆಕ್ಕಾಚಾರ. ಯಾಕಂತ ಹೇಳಿದ್ರೆ ಹಳೆ ಮೈಸೂರು ಭಾಗದಲ್ಲಿ ಈ ಬಾರಿ ಬಿಜೆಪಿ ಹೆಚ್ಚು ಸ್ಥಾನಗಳು ಗೆಲ್ಲಬೇಕು ಅನ್ನೋ ಕಾರಣಕ್ಕಾಗಿ ಹಳೆ ಮೈಸೂರು ಭಾಗದಲ್ಲಿ ಹೆಚ್ಚು ಕಾನ್ಸಂಟ್ರೇಟ್ ಅನ್ನ ಭಾರತೀಯ ಜನತಾ ಪಕ್ಷದ ಕೇಂದ್ರದ ನಾಯಕರುಗಳು ಮಾಡ್ತಿರುವಂಥದ್ದು. ಇದರ ಭಾಗವಾಗಿ ಸುಮಲತಾರವರನ್ನ ಭಾರತೀಯ ಜನತಾ ಪಕ್ಷಕ್ಕೆ ಸೇರ್ಪಡೆ ಮಾಡಿಕೊಳ್ಳುವುದು, ಆ ಮುಖಾಂತರ ಒಂದಷ್ಟು ಮತಗಳನ್ನು ಗಳಿಸುವಂಥದ್ದು ಮತ್ತು ಒಂದಷ್ಟು ಸ್ಥಾನಗಳನ್ನು ಮಂಡ್ಯ ಜಿಲ್ಲೆಯಲ್ಲಿ ಕೂಡ ಒಂದಷ್ಟು ಹೆಚ್ಚಿನ ಸ್ಥಾನಗಳನ್ನು ಗಳಿಸುವುದು ಲೆಕ್ಕಾಚಾರ. ಈ ಲೆಕ್ಕಾಚಾರದ ನಡುವೆ ಕೂಡ ಸುಮಲತಾರವರು ಕೂಡ ಒಂದು ಕಡೆ ಭಾರತೀಯ ಜನತಾ ಪಕ್ಷಕ್ಕೆ ಇಂಥದೇ ದಿನ ನಾನು ಬರ್ತೀನಿ ಅಂತೇಳಿ ಇನ್ನೂ ಕೂಡ ಅವರಿಗೆ ಒಂದು ಟೈಮನ್ನು ಹೇಳ್ತಿಲ್ಲ. ಮತ್ತೊಂದು ಕಡೆ ಪರೋಕ್ಷವಾಗಿ ಕಾಂಗ್ರೆಸ್ನ ಕಡೆ ಬಾಗಿಲನ್ನು ಕೂಡ ತಟ್ತಿರುವಂಥದ್ದು. ಈ ಎಲ್ಲದರ ನಡುವೆ ಕೂಡ ಲಾಭ ಲೆಕ್ಕಾಚಾರದಲ್ಲಿ ಏನು ಟೈಮನ್ನು ಬೈ ಮಾಡ್ತಿರುವಂಥದ್ದು. ಇದು ಕೂಡ ಭಾರತೀಯ ಜನತಾ ಪಕ್ಷದ ಅನೇಕ ನಾಯಕರುಗಳ ಅಸಮಾಧಾನಕ್ಕೂ ಕೂಡ ಕಾರಣವಾಗಿರುವಂಥದ್ದು. ಒಂದು ವೇಳೆ ಭಾರತೀಯ ಜನತಾ ಪಕ್ಷಕ್ಕೆ ಹೋದರೆ ಮಂಡ್ಯದಲ್ಲಿ ಒಂದು ಕಡೆ ಲೋಕಸಭಾ ಸ್ಥಾನ ಮತ್ತೆ ಸ್ಪರ್ಧೆ ಮಾಡಿದರೆ ಭಾರತೀಯ ಜನತಾ ಪಕ್ಷದಿಂದ ಗೆಲ್ಲೋದು ಕಷ್ಟ ಸಾಧ್ಯ ಅನ್ನೋದು ಸುಮಲತಾ ಲೆಕ್ಕಾಚಾರ. ಜೊತೆಗೆ ಒಂದು ವೇಳೆ ಬಿಜೆಪಿ ಬಂದರೆ ಮಂಡ್ಯ ಜಿಲ್ಲೆಯಲ್ಲಿ ಒಂದಷ್ಟು ತಮ್ಮ ಬೆಂಬಲಿಗರಿಗೆ ವಿಧಾನಸಭಾ ಟಿಕೆಟ್ ಅನ್ನು ಕೊಡಿಸಬೇಕನ್ನೋದು ಇನ್ನೊಂದು ಲೆಕ್ಕಾಚಾರ. ಈ ಎಲ್ಲದರ ನಡುವೆ ತಮ್ಮ ಪುತ್ರ ಅಭಿಷೇಕ್ನನ್ನು ಕೂಡ ತಾವು ಸಕ್ರಿಯ ರಾಜಕಾರಣದಲ್ಲಿ ಇರುವಂತಹ ಸಂದರ್ಭದಲ್ಲೇ ಪುತ್ರನನ್ನು ಕೂಡ ರಾಜಕಾರಣಕ್ಕೆ ತರಬೇಕನ್ನೋದು ಇವರ ಆಕಾಂಕ್ಷೆ. ಇದ್ರ ಜೊತೆಗೆ ಕೂಡ ಸುಮಲತಾ ಅಂಬರೀಶ್ ಅವರಿಗೆ ಮಂಡ್ಯದಲ್ಲಿ ಸಂಸದೆ ಸ್ಥಾನಕ್ಕಿಂತಲೂ ಪ್ರಮುಖವಾಗಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಮೇಲೆ ಕಣ್ಣಿರುವಂಥದ್ದು. ಒಂದು ವೇಳೆ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರವನ್ನು ಕೊಡಲಿ ಅಂತ ಹೇಳಿದ್ರೆ ಇವರು ರಾಜ್ಯಸಭೆ ಅಥವಾ ವಿಧಾನ ಪರಿಷತ್ಗೆ ನಾಮಕರಣ ಆಗುವಂಥದ್ದು ಮತ್ತು ಪುತ್ರನು ಕೂಡ ರಾಜಕೀಯ ನೆಲೆಯನ್ನು ಕಂಡುಕೊಳ್ಳುವುದು ಇವರ ಲೆಕ್ಕಾಚಾರ. ಹಾಗಾಗಿ ಎಲ್ಲೊಂದು ಕಡೆ ಬಿಜೆಪಿ ಇವರ ಒಂದಷ್ಟು ಆಫರ್ಗಳನ್ನು ತಿರಸ್ಕರಿಸಿರುವಂಥದ್ದು, ಮತ್ತೊಂದು ಕಡೆ
ಇದ್ರ ಬೆನ್ನಲ್ಲೇ ಕಾಂಗ್ರೆಸ್ನ ಬಾಗಿಲನ್ನ ತಟ್ಟುತ್ತಿರುವಂಥದ್ದು. ಯಾಕಂತ ಹೇಳಿದ್ರೆ 2024 ಲೋಕಸಭೆ ಚುನಾವಣೆಗೆ ಕಾಂಗ್ರೆಸ್ನಿಂದ ಮಂಡ್ಯದಿಂದ ಸ್ಪರ್ಧೆ ಮಾಡೋದು ಇವರ ಇನ್ನೊಂದು ಲೆಕ್ಕಾಚಾರ. ಒಟ್ಟಿನಲ್ಲಿ ಬಿಜೆಪಿ ಸೇರ್ಪಡೆ ಸಂಬಂಧಪಟ್ಟಾಗ ಇವರದೇ ಆದ ಒಂದಷ್ಟು ಡಿಮ್ಯಾಂಡ್ ಇರತಕ್ಕಂಥ ಆ ಡಿಮ್ಯಾಂಡ್ ಅನ್ನು ಫುಲ್ಫಿಲ್ ಮಾಡುವ ಕಾರಣಕ್ಕಾಗಿ ಟೈಮ್ ಬೈ ಮಾಡ್ತಿರುವಂಥದ್ದು. ಮತ್ತೊಂದು ಕಡೆ ಮಂಡ್ಯ ಭಾಗದಲ್ಲಿ ಎಸ್ ಎಂ ಕೃಷ್ಣರವರು ಈಗ ಸಕ್ರಿಯ ರಾಜಕಾರಣದಿಂದ ನಿವೃತ್ತಿಯಾಗಿದ್ರು ಕೂಡ ಅವ್ರದ್ದು ತನ್ನದೇ ಆದ ಚಾಪು ಇರತಕ್ಕಂಥದ್ದು ಮತ್ತು ತಮ್ಮದೇ ಆದ ಆಪ್ತ ಮತ್ತು ಕಾರ್ಯಕರ್ತರ ಪಡೆ ಇರತಕ್ಕಂಥದ್ದು. ಹಾಗಾಗಿ ಎಸ್ ಎಂ ಕೃಷ್ಣ ಜೊತೆ ಕೂಡ ಈಗ ಸಮಾಲೋಚನೆ ನಡೆಸುತ್ತಿರ್ತಕ್ಕಂಥ ಸುಮಲತಾರವರು ಭಾರತೀಯ ಜನತಾ ಪಕ್ಷಕ್ಕೆ ಒಂದು ವೇಳೆ ಸೇರೋದಾದ್ರೆ ಇವರ ಡಿಮ್ಯಾಂಡ್ ವಿಚಾರ ಇರಬಹುದು ಮತ್ತು ಮುಂದಿನ ರಾಜಕೀಯ ನಡೆ ಸಂಬಂಧಪಟ್ಟಾಗೆ ಎಸ್ ಎಂ ಕೃಷ್ಣ ಬಳಿ ಒಂದಷ್ಟು ಸಲಹೆಯನ್ನು ಕೇಳಲಿಕ್ಕೆ ಇದೀಗ ಬಂದಿರುವಂತದ್ದು. ಈಗ ಎಸ್ ಎಂ ಕೃಷ್ಣ ಜೊತೆ ಸಮಾಲೋಚನೆಯನ್ನ ಮುಂದುವರಿಸಿರುವಂತದ್ದು. ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಚಿದಾನ್ ಪಟೇಲ್ ಡೀಟೇಲ್ಸ್ಗೆ.